ನಿಮ್ಗೆ ಯಾವಾಗ ಗೊತ್ತಾಯ್ತು ಓ ನನ್ನ ವಾಯ್ಸು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ? ಏನಣ್ಣ ಇಲ್ಲಿ ಬಂದ್ಬಿಟ್ಟಿದ್ಯಾ? ಪಿಕ್ಚರ್ ನೋಡಕ್ ಬಂದ ಅಣ್ಣ. ನೀವು ಪೇಟೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಶ್ರೀಮಂತರಾಗ್ಬಿಡ್ತಿದ್ರಿ. ಈಗ ಟೈಮ್ ಇದೆಯಾ ಏನೋ ಗೊತ್ತಿಲ್ವೇ. ಅಂದ್ರೆ ತೆಲುಗು, ತಮಿಳು, ಮಲಯಾಳಂ ಮೊದಲು ಮಾಡಬೇಕಾಗಿದ್ದೆ ತೆಲುಗು ಸಿನಿಮಾ. ನಾನು ಏನಾದ್ರು ಒಂದು ಕೆಲಸ ಇನ್ನೂ ಮಾಡಿಲ್ಲ ನಾನು, ನಂಗೆ ತುಂಬಾ ಆಸೆ ಇದೆ ಮಾಡಬೇಕು ಅಂತ. ಏನಾದ್ರು ಇದೆಯಾ ಸರ್? ಮತ್ತೆ ಹೀರೋ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಯಾಕೋ ಇಷ್ಟೊಂದು ಕಷ್ಟಪಡ್ತೀಯ ತಿನ್ನೋ ಇಷ್ಟು ಅನ್ನಕ್ಕೆ ಅಂದಾಗ ನನಗೆ ಜ್ಞಾನೋದಯ ಆಯಿತು. ನಾವು ಅವ್ರಿಗೆ ಹೋಗುತ್ತಲ್ಲ, ನಾನು ಸಿನಿಮಾ ಬಿಟ್ಟರೆ ಇವ್ರಿಗೂ ಹೋಗಲಿ ಅಂತ ಅಂದ್ಕೊಂಡು ಸಿನಿಮಾ ಬಿಡ್ತಿದ್ದೆ. ನನಗೆ ಸಮಾಧಾನ ಇಲ್ಲ. 1 more ಮಾಡಬೇಕಾಗಿತ್ತು ನಾನು. ಓಕೆ ಅಂತ ಹೇಳ್ಬಿಟ್ರು ಉಮಾಶಿ ಅವರು. ಓ 1 more ಅಂತಂದ ಮೇಲೆ ನೆಕ್ಸ್ಟ್ ಶಾರ್ಟ್ ಹಿಂಗೆ ಹೋಗಿ ಏನಾಗೋಯ್ತು, ನೆಕ್ ಕೊಟ್ಬಿಟ್ರು. ಬಿದ್ದಾಗ ಆಯ್ತು, ಸ್ಪೈನಲ್ ಕಾರ್ಡ್ ಕಟ್ ಆಯಿತು. ನಾನು ದರ್ಶನ್ ಅವ್ರ ಹತ್ರ ಹೋಗಿದ್ದುಂಟು ಅಂತ ಹೇಳಿದಾಗ ಅವರು ನೀವು ಕೃಷ್ಣ ಅಂತ ನೆನ್ಸ್ಕೊಂಬಿಟ್ರೆ ನಾವು ಪಕ್ಕ ಇನ್ನೊಂದು ಫೀಮೇಲ್ ಕ್ಯಾರೆಕ್ಟರ್ ಯಾವಾಗಲೂ ಜಂಟಿ. ಅದು ನಿಮ್ಮ ಜೋಡಿ ಹೆಂಗ್ ವರ್ಕ್ ಆಯ್ತು? ಮೊನ್ನೆವರೆಗೂ ನಿಜವಾದ ಹೆಂಡತಿ ಅಂತ ತಿಳ್ಕೊಂಬಿಟ್ಟಿದ್ರು. ತಾಳಿ ಚೈನ್ ಕಿತ್ಬಿಟ್ಟು ಕೊಟ್ಬಿಟ್ಟಿದ್ದಾಳೆ ಮಗಳ ಎದುರುಗಡೆನೆ. ನೀನು ಟೆನ್ನಿಸ್ ಅಂಕಲ್ನೇ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಲೈಕ್ ಎಸ್ಪೆಷಲಿ ಕಲಾವಿದರಿಗೆ ಗಂಡಸಾಗ್ಲಿ ಹೆಂಗಸಾಗ್ಲಿ ಹೆಣ್ಮಕ್ಳಾಗ್ಲಿ ಸಪೋರ್ಟ್ ಬೇಕೇ ಬೇಕು. ಸೈಟ್ಗಳು ತಗೊಂಬಿಟ್ಟ. ಹಿಂಗೆ ಹೊಟ್ಟೆ ಉರಿ ಪಡೋ ಅಣ್ಣ ತಮ್ಮಂದಿರಿದ್ರೆ ಆ ಥರದವ್ರು ಇದ್ದಿದ್ದಕ್ಕೆ ನಾನು 6 ಸೈಟ್ ಕಳ್ಕೊಂಡಿರೋದು. ನೀವು ರಾಜಕಾರಣಕ್ಕೆ ಬಂದ್ರಿ, ಎಲ್ಲ ಸಿನಿಮಾ ನಟರನ್ನು ಬಳಸ್ಕೊಂಡಿದ್ದಾರೆ. ನನ್ನನ್ನು ಹೆಚ್ಚಿಗೆ ಬೆಳೆಸ್ಕೊಂಡಿದ್ದಾರೆ ಇಡೀ ಕರ್ನಾಟಕ 2 ಪಕ್ಷ. ಆ ಸಮಯದಲ್ಲಿ ನಮ್ಮ ತಾಯಿ ತಿರ್ಕೊಂಡಿದ್ದಾರೆ. ತಾಯಿ ಮುಖ ನೋಡೋಕ್ಕಾಗಲಿಲ್ಲ. ಇಲ್ಲ ತಂದೆದು ಎಲ್ಲಿದೆ ಅಂತ ಗೊತ್ತಿಲ್ಲ ಜಾಗ. ಅದು ಹೂತಿದ್ದನ್ನೇನು ಮಾಡ್ತಾರೆ, ತೆಗಿತಾರೆ, ಎಸ್ಬಿಟ್ಟು ಬೇರೆ ಹಾಕ್ಬಿಡ್ತಾರೆ.